ಹಾಯ್ ಹಲೋ ಫ್ರೆಂಡ್ಸ್, ಮಂಗಳ ಪಾಕಶಾಲೆಗೆ ಸ್ವಾಗತ. ಬನ್ನಿ, ನಾನಿವತ್ತು ಸೇವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು. ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡಿದ್ದೀನಿ. ಒಂದು ಬಟ್ಲುನಷ್ಟು ನಾವು ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ನಾನು ಒಂದು ಬಟ್ಲು ಕಡಲೆ ಹಿಟ್ಟಿಗೆ 1/4 ಬಟ್ಲುನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಕ್ರಿಸ್ಪಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀವು ಇದಕ್ಕೆ ಬೇಕು ಅಂದರೆ ಹಿಂಗೆ ಬೇಕಾದರೂ ಹಾಕ್ಕೋಬೋದು, ಇಷ್ಟ ಇದ್ದರೆ. ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ಒಂದೇ ಸಲ ನೀರು ಹಾಕೊಂಡು ಕಲಸ್ಕೊಂಬಿಟ್ರೆ ಇಲ್ಲ ತೆಳ್ಳಗಾಗುತ್ತೆ, ಇಲ್ಲ ಗಟ್ಟಿಗಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಒಂದು ಮೀಡಿಯಮ್ಮಾಗಿ ಕಲಿಸ್ಕೊಳ್ಳೋಣ. ರೊಟ್ಟಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಗಟ್ಟಿಗೆ ಬೇಡ, ತುಂಬ ತೆಳ್ಳಗೂ ಬೇಡ, ಒಂದು ಮೀಡಿಯಮ್ಮಾಗಿರಲಿ. ಕಲಿಸ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೊಂಬಿಡೋಣ. ಚೆನ್ನಾಗಿ ನಾದ್ಕೊಂಬಿಟ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಮಿದ್ದಿದ್ದಾಗಿದೆ. ಕಲಿಸಿದ ತಕ್ಷಣವೇ ನಾವು ಎಣ್ಣೆಗೆ ಹಾಕ್ಕೊಳ್ಬೇಕು. ಹಂಗಾಗಿ ನಾನು ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಹಿಟ್ಟು ಕಲಸೋದ್ರೊಳಗೆ ನಾವು ಎಣ್ಣೆನ ಕಾಯಕ್ಕೆ ಇಟ್ಟಿದ್ರೆ ಕಲಸಿದ ತಕ್ಷಣವೇ ಎಣ್ಣೆಗೆ ಹಾಕ್ಕೊಂಬಿಡ್ಬೋದು. ನಾನು ಈ ರೀತಿ ಚಿಕ್ಕದಾಗಿರೋಂಥ ಚಿಕ್ಕದಾಗಿರೋಂಥದ್ದನ್ನು ತಗೊಂಡಿದ್ದೀನಿ. ತುಂಬ ಸಣ್ಣಗೆ ಬರಬೇಕು, ಹಂಗಾಗಿ ನಾನು ಫುಲ್ ಚಿಕ್ಕದನ್ನು ತಗೊಂಡಿದ್ದೀನಿ. ತಗೊಂಡು ಚಕ್ಲಿ ಒಳಗೆ ನಾವು ಕಲಸಿಟ್ಕೊಂಡ್ರೆ ಹಿಟ್ಟನ್ನೆಲ್ಲ ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಡ್ಮೇಲೆ ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಅದಕ್ಕೆ ಇದನ್ನು ಒತ್ಕೊಂಡ್ಬಿಡೋಣ. ಒತ್ಕೊಳ್ಬೇಕಾದ್ರೆ ಹುಷಾರಾಗಿ ಒತ್ಕೊಳ್ಬೇಕು, ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ಅದರೊಳಗೆ ಬಿಟ್ಟ ಮೇಲೆ ಬೆಂದಿದೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಅದ್ರ ಮೇಲೆ ನೊರೆ ಥರ ಬೇಯ್ತಾ ಇರಬೇಕಾದ್ರೆ ಬರುತ್ತಲ್ಲ, ಅದು ಕಮ್ಮಿ ಆಗ್ತಾ ಬರುತ್ತೆ. ಆವಾಗ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಮಗ್ಚಾಕ್ಕೊಳ್ಬೇಕು. ಹಾಕಿದ ತಕ್ಷಣವೇ ಮಗ್ಚಾಕ್ಕೋಬಾರ್ದು, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಗ್ಚಾಕ್ಕೋಬೇಕು. ಆವಾಗ ಒಂದು ಸೈಡ್ ಬೆಂದಿರುತ್ತೆ, ಆವಾಗ ಮಗ್ಚಾಕ್ಕೊಳ್ಳೋಕ್ಕೆ ಈಸಿಯಾಗಿ ಬರುತ್ತೆ. ಈಗ 2 ಸೈಡು ಬೇಯಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ಬಿಡೋಣ. ಇದೇ ರೀತಿ ಇನ್ನೊಂದು ಸಲ ಹಾಕಿ ತೋರಿಸ್ತೀನಿ. ಇದನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಈಗ ನೊರೆ ಥರ ಬರ್ತಾ ಇದೆಯಲ್ಲ, ಅದೆಲ್ಲ ನಿಲ್ಲುತ್ತೆ ಚೆನ್ನಾಗಿ ಒಂದು ಸೈಡ್ ಬೆಂದ ಮೇಲೆ. ಆವಾಗ ನಾವು ಮಗ್ಚಾಕ್ಕೊಳ್ಬೇಕು. ಮಗ್ಚಾಕ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾವು ಅಂಗಡಿ ತಂದು ಸೇವನ ಮಾಡ್ಕೊಳ್ಳೋದಕ್ಕಿಂತ ಮನೇಲೇ ಈಸಿಯಾಗಿ ಮಾಡ್ಕೊಳ್ಬಹುದು. ಒಂದು 5-10 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ನಾವೇನಾದರೂ ಪಾನಿಪುರಿ ಮಾಡಿದ್ರೆ, ಚಿರ್ಮುರಿ ಮಾಡಿದ್ರೆ ಅದಕ್ಕೆಲ್ಲ ಇದು ಬೇಕಾಗುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಬೆಂದಿದೆ, ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮಿಕ್ಕಿರೋದೆಲ್ಲ ಮಾಡ್ಕೊಂಬಿಡೋಣ. ಅದಾದಮೇಲೆ ಲಾಸ್ಟಿಗೆ ಕರಿಬೇವಿನ ಸೊಪ್ಪನ್ನ ಎಣ್ಣೆಗೆ ಹಾಕಿ ತಕ್ಕೊತಾ ಇದ್ದೀನಿ. ಇದಕ್ಕೆ ಕಡಲೆ ಬೀಜ, ಕಡಲೆ, ಅವಲಕ್ಕಿ ಎಲ್ಲ ಬೇಕಾದರೂ ಹಾಕ್ಕೊಳ್ಬಹುದು ಬೇಕು ಅಂದರೆ.
ಈಗ ನಾನು ಸೇವನ್ನ ರೆಡಿ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸೇವನ ಮಾಡ್ಕೊಳ್ಬಹುದು ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು.